ರೈತರ ಜೀವನಾಡಿ ಆಗಿರುವಂತಹ ಭದ್ರಾ ಜಲಾಶಯ ಭರ್ತಿಯಾಗಿರುವಂಥದ್ದು. ನಾವೀಗ ಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇದೀವಿ. ನೋಡ್ಬೋದು, ಈಗಾಗಲೇ 186 ಅಡಿ ಸಾಮರ್ಥ್ಯ ಇರುವಂತಹ ಏನು ಭದ್ರಾ ಜಲಾಶಯದಲ್ಲಿ ಪ್ರಸ್ತುತ 185 ಅಡಿ ನೀರು ಸಂಗ್ರಹ ಆಗಿರುವಂಥದ್ದು. ಇದು ಅಚ್ಚುಕಟ್ಟು ಭಾಗದ ರೈತರಲ್ಲಿ ಒಂದು ಕಡೆ ಸಂತೋಷ ಉಂಟು ಮಾಡಿರುವಂಥದ್ದು. ಯಾಕೆಂದರೆ ಅಚ್ಚುಕಟ್ಟು ಭಾಗದಲ್ಲಿ ಏನು ರೈತರಿಗೆ ಏನು ಈ ಭದ್ರಾ ಜಲಾಶಯನ ತಂಬಿಕೊಂಡು ಏನು ಬೆಳೆಗಳನ್ನ ಬೆಳೀತಾರೆ, ಅಂದರೆ ಭತ್ತ ಸೇರಿದಂತೆ ವಿವಿಧ ವಾಣಿಜ್ಯ ಬೆಳೆಗಳನ್ನು ಕೂಡ ಇದೇ ಒಂದು ಅಚ್ಚುಕಟ್ಟು ಭಾಗದ ರೈತರು ಭದ್ರಾ ಜಲಾಶಯ ನಂಬ್ಕೊಂಡಿದ್ದಾರೆ. ಯಾಕೆಂದರೆ ಭದ್ರಾ ನಾಲೆಯಿಂದ ಏನು ನೀರು ಬರುತ್ತೆ, ಆ ನೀರಿನಿಂದಾಗಿ ಸಾಕಷ್ಟು ಬೆಳೆಗಳನ್ನು ಕೂಡ ಬೆಳೀತಾರೆ. ಆದರೆ ಈ ಬಾರಿ ಉತ್ತಮವಾದಂತಹ ಮಳೆ ಆದಂಥ ಹಿನ್ನೆಲೆಯಲ್ಲಿ ಇದೀಗ ಭದ್ರಾ ಜಲಾಶಯದಲ್ಲಿ 185 ಅಡಿ ನೀರು ಸಂಗ್ರಹ ಆಗಿರುವಂಥದ್ದು. ಈಗ ಮಲೆನಾಡು ಭಾಗಗಳಲ್ಲಿ ಸಾಕಷ್ಟು ಮಳೆ ಆಯಿತು. ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯ ತುಂಬಿ ಈಗಾಗಲೇ ಸಾಕಷ್ಟು ಬಾರಿ ಕ್ರಸ್ ಗೇಟ್ಗಳ ಮುಖಾಂತರ ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ನದಿ ಕೂಡ ಹರಿಬಿಡಲಾಯಿತು. ಆದರೆ ಇದೀಗ ಮಲೆನಾಡು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಕ್ರಸ್ ಗೇಟ್ಗಳೇನಿದ್ದಾವೆ, ಅಂದರೆ 4 ಭದ್ರಾ ಜಲಾಶಯದ 4 ಕ್ರಸ್ ಗೇಟ್ಗಳನ್ನ ಕ್ಲೋಸ್ ಮಾಡಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಜಲಾಶಯದಲ್ಲಿ ಪ್ರಸ್ತುತ 185 ಅಡಿ ನೀರು ಸಂಗ್ರಹ ಆಗಿರುವಂಥದ್ದು. ಒಂದು ಕಡೆ ಏನು ಭದ್ರಾ ಬಲದಂಡೆ ನಾಲೆ ಸೀಳಿ ಏನು ಈಗ ಕಡೂರು ಮತ್ತು ಏನು ಅಜ್ಜಂಪುರ ಜೊತೆಗೆ ವಸ್ತುರ್ಗ ಈ ಭಾಗಗಳಿಗೆ ಕುಡಿಯೋ ನೀರು ಒಯ್ಯಲಿಕ್ಕೆ ಕಾಮಗಾರಿ ನಡೀತಾ ಇತ್ತು. ಸೊ ಇದಕ್ಕೆ ಸಾಕಷ್ಟು ವಿರೋಧ ಕೂಡ, ಏನು ಅಚ್ಚುಕಟ್ಟು ಭಾಗದ ರೈತರ ವಿರೋಧ ಕೂಡ ಇತ್ತು. ಆ ಹಿನ್ನೆಲೆ ಸಾಕಷ್ಟು ಪ್ರತಿಭಟನೆ ಕೂಡ ನಡೆದಿರುವಂಥ ನೆಲೆಯಲ್ಲಿ ಸದ್ಯಕ್ಕೆ ಕಾಮಗಾರಿ ಸ್ಥಗಿತಗೊಂಡಿರುವಂಥದ್ದು. ಅಂದರೆ ನಮ್ಮ ಭಾಗದ ಏನು ಅಚ್ಚುಕಟ್ಟು ಭಾಗದ ರೈತರು ಏನಿದ್ದಾರೆ, ಆ ರೈತರು ಕೂಡ ಒತ್ತಾಯ ಕೂಡ ಅಷ್ಟೇ ಏನಿದೆ, ಭದ್ರಾ ನಾಲೆ ಏನಿದೆ, ನಾಲೆ ಸೀಳಿ ನೀರು ಒಯ್ಯೋದು ಬೇಡ, ಆದರೆ ಜಲಾಶಯದಿಂದ ನೀರು ತೆಗೆದುಕೊಂಡೋಗಲಿ, ಅಂದರೆ ನಮ್ಮ ಕುಡಿಯೋ ನೀರು ಒಯ್ಯಲಿಕ್ಕೆ ಯಾವುದೇ ರೀತಿಯಂಥ ವಿರೋಧ ಇಲ್ಲ, ಆದರೆ ನಾಲೆ ಸೀಳು ಒಯ್ಯೋ ಬದಲಾಗಿ ಏನು ಜಲಾಶಯದಿಂದ ನೀರು ತಗೊಂಡೋಗಲಿ ಅನ್ನೋಂತಹ ಒತ್ತಾಯನೂ ಕೂಡ ಅಚ್ಚುಕಟ್ಟು ಭಾಗದ ರೈತರ ಒಂದು ಏನು ಆಗ್ರಹ ಆಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಏನು ಕಾಮಗಾರಿ ಕೂಡ ನಿಂತಿರುವಂಥದ್ದು. ಒಟ್ಟಿನಲ್ಲಿ ಈಗ ಮಲೆನಾಡು ಭಾಗದಲ್ಲಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ನೀರು ಕೂಡ ಬಂದಿರುವಂಥದ್ದು. 185 ಅಡಿ ನೀರು ಸಂಗ್ರಹ ಆಗಿರುವಂಥದ್ದು. ಸೊ ಒಂದು ಕಡೆ ಅಚ್ಚುಕಟ್ಟು ಭಾಗದ ರೈತರಲ್ಲಿ ಒಂದು ಸಂತೋಷ ಕೂಡ ಉಂಟಾಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇಂದು ಕೂಡ ಏನು ನಮ್ಮ ಅಚ್ಚುಕಟ್ಟು ಭಾಗದ ರೈತರು ಇಂದು ಭದ್ರಾ ಜಲಾಶಯಕ್ಕೆ ಬಂದು ಬಾಗಿನ ಕೂಡ ಅರ್ಪಿಸ್ತಾ ಇದ್ದಾರೆ. ಜೊತೆಗೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಮತ್ತು DCM DK ಶಿವಕುಮಾರ್ ನೇತೃತ್ವದಲ್ಲಿಯೂ ಕೂಡ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಇರುವಂಥದ್ದು. ಒಟ್ಟಲ್ಲಿ ಇದೀಗ ಜಲಾಶಯ ತುಂಬಿರುವಂಥ ಹಿನ್ನೆಲೆಯಲ್ಲಿ ಏನು ಮಳೆಗಾಲದಲ್ಲೂ ಏನು ಭತ್ತ ಬೆಳೆಗೆ ನೀರು ಸಿಗ್ತದೆ, ಜೊತೆಗೆ ಬೇಸಿಗೆಯಲ್ಲೂ ಸಹ ಏನು ನಾಳೆಗೆ ನೀರು ಬರುವಂತಹ ಒಂದು ಸಾಧ್ಯತೆ ಇರುವುದರಿಂದ ರೈತರಲ್ಲಿ ಒಂದು ಕಡೆ ಸಂತೋಷ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ಭದ್ರಾ ಜಲಾಶಯ.